ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯ ಮತ್ತು ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ 2018ರಲ್ಲಿ ನಡೆದಂತಹ ಆದರ್ಶ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕನ್ನಡ, ಇಂಗ್ಲೀಷ್, ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಶೇರ್ ಮಾಡ್ಕೊಂಡಿದ್ದೆ. ಇವತ್ತು ವಿಜ್ಞಾನ ವಿಷಯ ನೋಡೋಣ. ಮತ್ತು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇಲ್ಲಿ ವಿಜ್ಞಾನ ವಿಷಯದ ನೋಡೋಣ. ಇಲ್ಲಿ ಮೊದಲನೇದಾಗಿ ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತ ಅಂತ ಹೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳು ಸ್ನಾಯು ಶಕ್ತಿ, ಉಷ್ಣ ಶಕ್ತಿ, ಯಾಂತ್ರಿಕ ಶಕ್ತಿ, ಸೌರಶಕ್ತಿ ಅಂತಿದೆ. ಇಲ್ಲಿ ಪ್ರಚನ ಶಕ್ತಿ, ಚಲನ ಶಕ್ತಿದು ಒಟ್ಟು ಮೊತ್ತ ಯಾವುದಾಗುತ್ತೆ ಅಂದರೆ ಯಾಂತ್ರಿಕ ಶಕ್ತಿ ಆಗುತ್ತದೆ. ಈ ಹಲ್ಲುಗಳು ಆಹಾರವನ್ನು ಕತ್ತರಿಸಲು ಸಹಾಯಕವಾಗಿವೆ. ಕೋರೆ ಹಲ್ಲುಗಳು, ದವಡೆ ಹಲ್ಲುಗಳು, ಬಾಚಿ ಹಲ್ಲುಗಳು, ಹಾಲು ಹಲ್ಲುಗಳಂತಿದೆ. ಇಲ್ಲಿ ಬಿ ಆಪ್ಷನ್ ಬಾಚಿ ಹಲ್ಲುಗಳು. ಕೆಲವು ಸಸ್ಯಗಳು ಸಸ್ಯ ಮತ್ತು ಪ್ರಾಣಿಗಳೆರಡರನ್ನು ಆಹಾರವಾಗಿ ಸೇವಿಸುತ್ತವೆ. ಅವುಗಳನ್ನು ನಾವು ಹೀಗೆಂದು ಕರೆಯುತ್ತೇವೆ: ಸಸ್ಯಾಹಾರಿ, ಮಿಶ್ರಾಹಾರಿ, ಮಾಂಸಾಹಾರಿ, ಕೀಟಾಹಾರಿ ಅಂತಿದೆ. ಅದು ಮಿಶ್ರಾಹಾರಿಗಳು. ನಾವು ದಿನನಿತ್ಯ ಬಳಸುವ ನೀರಿನ ಅಣುಸೂತ್ರ H2O. 4 ಆಪ್ಷನ್ಸ್ಗಳು ನೋಡಿದರೆ ಎ ಆಪ್ಷನ್ ಆಗುತ್ತದೆ. ನಾವು ಮೆಡಿಕಲ್ ಸ್ಟೋರ್ನಲ್ಲಿ ಔಷಧಿಗಳನ್ನು ಖರೀದಿಸುವಾಗ ಗಮನಿಸಬೇಕಾದ ಪ್ರಮುಖ ಅಂಶ: ಮೆಡಿಕಲ್ ಸ್ಟೋರ್ನ ಹೆಸರು ಮತ್ತು ವಿಳಾಸ, ಔಷಧಿ ತಯಾರಾದ ದಿನಾಂಕ ಮತ್ತು ಬ್ಯಾಚ್ ಸಂಖ್ಯೆ, ಔಷಧಿಯನ್ನು ಮಾರಾಟ ಮಾಡುವ ಸ್ಥಳ ಮತ್ತು ದಿನಾಂಕ, ಔಷಧಿ ತಯಾರಾದ ದಿನಾಂಕ, ಅವಧಿ ಮುಗಿಯುವ ದಿನಾಂಕ. ಸೊ ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು, ರೈತರು ಬರಗಾಲದ ಸಂದರ್ಭದಲ್ಲಿ ಬೆಳೆಯುವ ಬರಗಾಲದ ಮಿತ್ರರು ಎಂದು ಕರೆಯಲ್ಪಡುವ ಬೆಳೆಗಳು ಸಿರಿಧಾನ್ಯಗಳು, ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳಂತಿದೆ. ಅದು ಸಿರಿಧಾನ್ಯಗಳು. ಕಲ್ಲಿನಲ್ಲಿ ಕಣಗಳು ಜೋಡಿಸಲ್ಪಟ್ಟಿರುವ ರೀತಿ ವಿರಳವಾಗಿ, ಒತ್ತೊತ್ತಾಗಿ, ಕ್ರಮವಾಗಿ ಮತ್ತು ಹರಡಿಕೊಂಡುವಂತಿದೆ. ಇಲ್ಲಿ ಒತ್ತೊತ್ತಾಗಿ. ಸಾರ್ವಜನಿಕವಾಗಿ ಕಂಡುಬರುವ ನೀರಿನ ಘಟಕ ವಾಟರ್ ಟ್ಯಾಂಕ್ಗಳಲ್ಲಿರುವ ನೀರನ್ನು ಶುದ್ಧೀಕರಿಸಲು ಬಳಸುವ ರಾಸಾಯನಿಕ: ಫ್ಲೋರಿನ್, ಕಾರ್ಬನ್, ಕ್ಲೋರಿನ್, ನಿಯಾನ್ ಅಂತಿದೆ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ನಮ್ಮ ಸುತ್ತಮುತ್ತಲಿನಲ್ಲಿ ಕಾಣುವ ಸಸ್ಯ, ಗಿಡ, ಮರಗಳು ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸುವಂತಹ ಕ್ರಿಯೆ: ಸ್ರವಿಸುವಿಕೆ, ವಿಸರ್ಜನೆ, ಉಸಿರಾಟ ಕ್ರಿಯೆ, ದ್ಯುತಿ ಸಂಶ್ಲೇಷಣೆ ಅಂತಾರೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಏಕಮಾನ: ಇಲ್ಲಿ ಕಿಲೋಮೀಟರ್, ಸೆಂಟಿಮೀಟರ್, ಕಿಲೋಗ್ರಾಂ, ಮಿಲಿಮೀಟರ್ ಅಂತಿದೆ. ಇಲ್ಲಿ ಕಿಲೋಗ್ರಾಂ. ನಿನ್ನ ದೇಹದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕಲು ಸಹಕರಿಸುವ ಅಂಗಗಳು: ಶ್ವಾಸನಾಳ ಮತ್ತು ಬಾಯಿ, ಹೃದಯ ಮತ್ತು ಬಾಯಿ, ಶ್ವಾಸನಾಳ ಮತ್ತು ಮೂಗು, ಹೃದಯ ಮತ್ತು ಶ್ವಾಸನಾಳ ಅಂತಿದೆ. ಇಲ್ಲಿ ಶ್ವಾಸನಾಳ ಮತ್ತು ಮೂಗು. ವಾಯುವಿನಲ್ಲಿರುವ ಆಮ್ಲಜನಕದ ಪ್ರಮಾಣ 12%, 42%, 21%, 78% ಅಂತಿದೆ. ಇಲ್ಲಿ 21%. ಗಾಳಿ ಗಿರಣಿಗಳ ತಿರುಗುವಿಕೆಗೆ ಕಾರಣ: ರಭಸವಾಗಿ ಬೀಳುವ ಮಳೆಯಿಂದ, ವೇಗವಾಗಿ ಚಲಿಸುವ ಮೋಡಗಳು, ತೀಕ್ಷ್ಣವಾದ ಸೂರ್ಯನ ಕಿರಣಗಳು, ವೇಗವಾಗಿ ಚಲಿಸುವ ಗಾಳಿಯಿಂದ. ಅಂದರೆ ಇಲ್ಲಿ ವೇಗವಾಗಿ ಚಲಿಸುವ ಗಾಳಿ. ಮೃದುವಾದ ಕಾಂಡಗಳನ್ನು ಹೊಂದಿರುವ ಸಸ್ಯ: ಮರ, ಶುಷ್ಕ ಸಸ್ಯ, ಪೊದೆ, ಮೂಲಿಕೆ ಅಂತ ಇದೆ. ಇಲ್ಲಿ ಮೂಲಿಕೆಗಳು. ರಾಗಿ ರೊಟ್ಟಿಯ ಸೇವನೆಯಿಂದ ದೊರೆಯುವ ಪೋಷಕಾಂಶ: ಲಿಪಿಡ್, ಪ್ರೋಟೀನ್, ವಿಟಮಿನ್, ಕಾರ್ಬೋಹೈಡ್ರೇಟ್ಸ್ ಅಂತಿದೆ. ಇಲ್ಲಿ ಪ್ರೋಟೀನ್ ಆಗಿದೆ. ನಕ್ಷತ್ರ ಮೀನು ಇಲ್ಲಿ ವಾಸಿಸುತ್ತದೆ: ಕೊಳ, ಕೆರೆ, ನದಿ, ಸಮುದ್ರ ಅಂತಿದೆ. ಇಲ್ಲಿ ಸಮುದ್ರ. ಇನ್ನು ಸಮಾಜ ವಿಜ್ಞಾನ ವಿಷಯ ನೋಡೋಣ. ಈ ಗ್ರಹವು ವಾರ್ಷಿಕ ಚಲನೆಗಿಂತ ಹೆಚ್ಚಿನ ಕಾಲವನ್ನು ದೈನಂದಿನ ಚಲನೆ ತೆಗೆದುಕೊಳ್ಳುತ್ತದೆ: ಬುಧ, ಭೂಮಿ, ಗುರು, ಶುಕ್ರ ಅಂತಿದೆ. ಇಲ್ಲಿ ಇದು ಬುಧ ಆಗುತ್ತದೆ. ಮರುಭೂಮಿಯ ಹಡಗು ಎಂದು ಕರೆಯುವ ಪ್ರಾಣಿ: ಇಲ್ಲಿ ಒಂಟೆ, ಕುದುರೆ, ಕತ್ತೆ, ಆನೆ ಅಂತಿದೆ. ಇಲ್ಲಿ ಮರುಭೂಮಿಯ ಹಡಗು ಒಂಟೆ ಆಗಿದೆ. ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ಸರ್ಕಾರ ಆರಂಭಿಸಿರುವ ಯೋಜನೆ: ಇಲ್ಲಿ ನಿರ್ಮಲ ಗ್ರಾಮ ಯೋಜನೆ, ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ಗ್ರಾಮ್ ಸಡಕ್ ಯೋಜನೆ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ ಆಗುತ್ತದೆ. ಇಲ್ಲಿ ಪೂರ್ವಕ್ಕೆ ಹರಿಯುವ ಪ್ರಮುಖ ನದಿಗಳು: ಮಹಾನದಿ, ನೇತ್ರಾವತಿ, ಕಾಳಿ, ಗೋದಾವರಿ, ಕೃಷ್ಣ, ಕಾವೇರಿ, ತಾಪಿ, ಶರಾವತಿ, ಜುವಾರಿ, ಗೋದಾವರಿ, ಪೆರಿಯಾರ್, ಕಾಳಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಬಿ ಆಗುತ್ತದೆ: ಗೋದಾವರಿ, ಕೃಷ್ಣ, ಕಾವೇರಿ. 23ನೇ ದಕ್ಷಿಣ ಅಕ್ಷಾಂಶವನ್ನು ಹೀಗೆಂದು ಕರೆಯುತ್ತಾರೆ: ಉತ್ತರ ಧ್ರುವ, ಮಕರ ಸಂಕ್ರಾಂತಿ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ದಕ್ಷಿಣ ಧ್ರುವ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ. ಕೊಡಗು ಜಿಲ್ಲೆಯಲ್ಲಿ ವಾಸಿಸುವ ಬುಡಕಟ್ಟು ಸಮುದಾಯ: ಜೇನು ಕುರುಬ, ಸೋಲಿಗ, ಕೊರಗ ಮತ್ತು ಇಲ್ಲಿ ಸಿದ್ದಿ ಅಂತ ಇದೆ. ಇಲ್ಲಿ ಜೇನು ಕುರುಬರು. ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿಂದ ಆವರಿಸಿರುವ ಗ್ರಹ ಯಾವುದು ಅಂದರೆ ಯುರೇನಸ್ ಆಗಿದೆ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ: ಬಾಬಾ ಬುಡನಗಿರಿ, ಮುಳ್ಳಯ್ಯನಗಿರಿ, ವಿಂಧ್ಯಗಿರಿ, ಚಂದ್ರಗಿರಿ ಅಂತಿದೆ. ಇಲ್ಲಿ ಮುಳ್ಳಯ್ಯನಗಿರಿ.
ಭೂಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುವುದೇ ಅಂತರ್ಜಲ, ಚಿಲುಮೆ, ಸಾಗರ, ನದಿ ಅಂತ ಇದೆ. ಇಲ್ಲಿ ಚಿಲುಮೆ ಆಗಿದೆ. ವಿಸ್ತೀರ್ಣದಲ್ಲಿ ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರ ಅಮೇರಿಕ, ಕೆನಡಾ, ಭಾರತ, ಚೀನಾ. ಇಲ್ಲಿ ಭಾರತ. ಮರಗಳ ಎಲೆಗಳು ಈ ಕಾಲದಲ್ಲಿ ಹೆಚ್ಚಾಗಿ ಉದುರುತ್ತವೆ. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ, ಮಾನ್ಸೂನ್ ಕಾಲ. ಇಲ್ಲಿ ಮಾನ್ಸೂನ್ ಕಾಲದಲ್ಲಿ. ವಂಶವೃಕ್ಷದಲ್ಲಿ ಈ ಚಿಹ್ನೆಯು ನೋಡ್ಬೋದು. ಈ ಚಿಹ್ನೆ ತಾಯಿ, ಮಗಳು. ಈ ಚಿಹ್ನೆ ಏನನ್ನು ಸೂಚಿಸ್ತದೆ ಅಂದಿದ್ದಾರೆ ನೋಡ್ಬೋದು. ಹೆಂಡತಿ, ಗಂಡ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಅಕ್ಕ, ತಮ್ಮ ಅಂತಿದೆ. ಇಲ್ಲಿ ಅಕ್ಕ, ತಂಗಿ. ದ್ರವರೂಪದ ಖನಿಜ ಎಂದು ಇದನ್ನು ಕರೆಯಲಾಗುತ್ತದೆ. ನೀರು, ಸೀಮೆ ಎಣ್ಣೆ, ಡೀಸೆಲ್, ಪೆಟ್ರೋಲಿಯಂ. ಇಲ್ಲಿ ಪೆಟ್ರೋಲಿಯಂ ಆಗಿದೆ. ಕರ್ನಾಟಕದಲ್ಲಿ ಕ್ರೀಡಾಶಾಲೆಗಳು ಮತ್ತು ಕ್ರೀಡಾ ನಿಲಯಗಳನ್ನು ನಿರ್ವಹಿಸುವ ಇಲಾಖೆ ಶಿಕ್ಷಣ, ಆರೋಗ್ಯ, ಹಣಕಾಸು, ಯುವಜನ ಮತ್ತು ಯುವಜನ ಸೇವೆ, ಕ್ರೀಡೆ ಅಂತಿದೆಯಲ್ಲ, ಇದು ಆನ್ಸರ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಉತ್ತಮ ನಗರ ವಸತಿಯ ಲಕ್ಷಣ: ರಸ್ತೆ ಬದಿಯಲ್ಲಿ ಎಸೆದಿರುವ ಕಸ, ತೆರೆದ ಚರಂಡಿ ವ್ಯವಸ್ಥೆ, ಮುಚ್ಚಿದ ಒಳ ಚರಂಡಿ ವ್ಯವಸ್ಥೆ, ತಿಂಗಳಿಗೊಮ್ಮೆ ಕುಡಿಯುವ ನೀರಿನ ಸರಬರಾಜಂತಿದೆ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ, ಮುಚ್ಚಿದ ಒಳಚರಂಡಿ ವ್ಯವಸ್ಥೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡಿಗ: ಡಾಕ್ಟರ್ ವಿಷ್ಣುವರ್ಧನ್, ಗಿರೀಶ್ ಕಾರ್ನಾಡ್, ಡಾಕ್ಟರ್ ರಾಜ್ಕುಮಾರ್, ಸುಧಾ ಶಬಳೇಕರ್ ಅಂತಿದೆ. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು. ಇನ್ನು ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ. ಇದು 2026-27ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಇದು 2018ರಲ್ಲಿ ನಡೆದಂಥ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿದೆ. ಮೀನಿನ ಉಸಿರಾಟದ ಅಂಗ: ಚರ್ಮ, ಶ್ವಾಸಕೋಶ, ಕಿವಿರುಗಳು, ಬಾಯಿ ಕುಹರ ಅಂತಿದೆ. ಇಲ್ಲಿ ಕಿವಿರುಗಳು. ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ, ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್ ಅಂತಿದೆ. ಇಲ್ಲಿ ಹಾಕಿ ಆಗಿದೆ. ಭಾರತದ ಪ್ರಥಮ ಪ್ರಜೆ: ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ, ರಾಜ್ಯಪಾಲರು ಅಂತಿದೆ. ಇಲ್ಲಿ ರಾಷ್ಟ್ರಪತಿ. ಕರ್ನಾಟಕ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿ: ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಿದೆ. ಇಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ. ಕರ್ನಾಟಕದಲ್ಲಿ ಮಹಿಳಾ ವಿಶ್ವವಿದ್ಯಾನಿಲಯ ಇರುವ ಸ್ಥಳ: ವಿಜಯಪುರ, ಹಂಪಿ, ಶಿವಮೊಗ್ಗ, ಧಾರವಾಡ ಅಂತಿದೆ. ಇಲ್ಲಿ ವಿಜಯಪುರ. ಭಾರತದಲ್ಲಿ ನವೆಂಬರ್ 8, 2016ರಂದು ಈ ಮುಖಬೆಲೆಯ ನೋಟುಗಳು ಅಮಾನ್ಯೀಕರಣಗೊಂಡವು. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ 500 ಮತ್ತು 1000 ರೂಪಾಯಿ ನೋಟುಗಳು. ಪ್ರಪಂಚದ ಅತ್ಯಂತ ದೊಡ್ಡ ಖಂಡ: ಏಷ್ಯಾ, ಯುರೋಪ್, ಆಫ್ರಿಕಾ, ದಕ್ಷಿಣ ಅಮೆರಿಕ ಅಂತಿದೆ. ಇಲ್ಲಿ ಏಷ್ಯಾ ಖಂಡ. ಇಸ್ರೋ ಇದರ ವಿಸ್ತೃತ ರೂಪ: ಇಂಡಿಯನ್ ಸೈನ್ಸ್ ರಿಸರ್ಚ್ ಆರ್ಗನೈಜೇಷನ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್, ಇಂಡಿಯನ್ ಸ್ಕೂಲ್ ರಿಸರ್ಚ್ ಆರ್ಗನೈಜೇಷನ್, ಇಂಡಿಯನ್ ಸೋಷಿಯಲ್ ರಿಸರ್ಚ್ ಆರ್ಗನೈಜೇಷನ್ ಅಂತಿದೆ. ಇಲ್ಲಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ವಂದೇ ಮಾತರಂ ಗೀತೆಯನ್ನು ರಚಿಸಿದ ಕವಿ ಯಾರು ಅಂದರೆ ಇಲ್ಲಿ ನೋಡ್ತಾ ಹೋದರೆ ಬಂಕಿಂ ಚಂದ್ರ ಚಟರ್ಜಿ ಅವರು. ಅಂಬಿಕಾತನಯ ದತ್ತ ಕಾವ್ಯನಾಮದಿಂದ ಪ್ರಸಿದ್ಧಿ ಪಡೆದಿರುವ ಕವಿ ಯಾರು ಅಂದರೆ ದ.ರಾ. ಬೇಂದ್ರೆ ಅವರು.